ಇನ್ನು ನಮ್ಮ ಅಶೋಕ್ ಅಣ್ಣ ಅವರು, ನಮ್ಮ ಯತ್ನಾಳ್ ಅಣ್ಣ ಅವರು, ನಮ್ಮ CT ರವಿ ಅವರು, ಇವರೆಲ್ಲ ದೊಡ್ಡ ಹಿಂದೂಗಳ ತರ ಇವರು ಒಬ್ಬರೇ ಹಿಂದೂಗಳು, ಎಲ್ಲ ಡೋಂಗಿ ಹಿಂದೂಗಳು ಸರ್. ನೀವೆಲ್ಲ ಧರ್ಮನ ಪ್ರೀತಿಸೋದು, ಗೌರವಿಸೋದು. ಭಗವದ್ಗೀತೆ ಯಾರಾದ್ರೂ ಓದ್ಕೊಂಡಿದ್ದೀರಾ ಸರ್? ನಾನು ಅಶೋಕ್ ಅಣ್ಣನ ಕರಿತೀನಿ, ಅಶೋಕ್ ಅವ್ರನ್ನ, CT ರವಿ ಅವ್ರನ್ನ, ಯತ್ನಾಳ್ ಅವ್ರನ್ನ, 3 ಜನನ ಕರಿತೀನಿ. ಭಗವದ್ಗೀತೆ ಮೇಲೆನೆ ಡಿಬೇಟ್ ಹೇಳೋಣ ಬನ್ನಿ. ನಾನು ನಿಮ್ಗೆ ಅಷ್ಟು ಧರ್ಮದ ಬಗ್ಗೆ ಇದ್ರೆ, ನೀವು ಧರ್ಮನೇನಾದ್ರೂ ನೆಟ್ಟಿಗೆ ಓದ್ಕೊಂಡಿದ್ರೆ, ಭಗವದ್ಗೀತೆ ನಿಮಗ್ ಬಂದ್ರೆ, ನಾನು ಅಶೋಕ್ ಅವ್ರನ್ನ, CT ರವಿಯನ್ನ, ಯತ್ನಾಳ್ ಅವ್ರನ್ನ 3 ಜನನ ಭಗವದ್ಗೀತೆ ಮೇಲೆ ಡಿಬೇಟ್ ಕರೀತಾ ಇದೀನಿ. ಇವ್ರ ಜ್ಞಾನ ಏನು, ಇವ್ರು ಎಷ್ಟು ಮಾತ್ರ ಹಿಂದೂ ಧರ್ಮನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಬಂದು ಡಿಬೇಟ್ ಇಡ್ಲಿ. ನಾನು ಬಹಿರಂಗ ಸವಾಲ್ ಹಾಕ್ತಿದ್ದೀನಿ. 3 ಜನಕ್ಕೆ ದಮ್ಮು ತಾಕತ್ತು ಇವಿದ್ರೆ ಭಗವದ್ಗೀತೆ ಮೇಲೆ ಡಿಬೇಟ್ ಬನ್ನಿ ಸರ್. ಅದಾದ್ಮೇಲೆ ಮಾತಾಡೋಣ. ನಾವು ನಮ್ಮ ಧರ್ಮನ ಗೌರವಿಸಬೇಕು, ಬೇರೆ ಧರ್ಮನ ಗೌರವಿಸಬೇಕು. ಇದನ್ನ ಬಿಟ್ಟು ಬಿಜೆಪಿಯವರು ಸರ್, ಇವರು ಒಂದ್ ಕೈಯಲ್ಲಿ ಪೆಟ್ರೋಲು, ಒಂದ್ ಕೈಯಲ್ಲಿ ಬೆಂಕಿ ಪಟ್ಟಣ ಇಟ್ಕೊಂಡು ಸರ್ ರಾಜಕಾರಣ ಮಾಡೋದು ಅಯೋಗ್ಯರವರು. ಇವತ್ತು ಒಬ್ಬನಿಗಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ? ಅಶೋಕ್ ಅವ್ರದ್ದು ಒಂದು ಕಡೆ, ಯತ್ನಾಳ್ ಅವ್ರದ್ದು ಒಂದು ಕಡೆ ಅಲ್ವಾ? ಪಾಪ ಯತ್ನಾಳ್ ಅವ್ರ ಫ್ಯಾಕ್ಟ್ರಿ ನಿಂತೋಗಿತ್ತೇನೋ, ನೆನೇನೋ ಪರ್ಮಿಷನ್ ಸಿಕ್ಕದಂಗಿದೆ, ಹೋಗಿ ಚಾಮುಂಡೇಶ್ವರಿ ದೇವಿನ ಆಶೀರ್ವಾದ. ಪಾಪ ಯತ್ನಾಳ್ ಅವ್ರು ಇನ್ಮೇಲೆ ಆದ್ರೂ ಆ ಶುಗರ್ ಫ್ಯಾಕ್ಟ್ರಿ ಅಲ್ವಾ, ಯತ್ನಾಳ್ ಅವ್ರಿಗೆ ಶುಗರ್ ಫ್ಯಾಕ್ಟ್ರಿ, ಇನ್ನು ಬೇರೆಯವ್ರಿಗೆ ಬಾಡಿಯಲ್ಲಿ ಶುಗರ್ ಇದೆ. ಅವ್ರ ಪಾಪ ಅವ್ರ ಫ್ಯಾಕ್ಟ್ರಿಯಲ್ಲಿ ಶುಗರ್ ಪ್ರೊಡಕ್ಷನ್ ನಿಂತೋಗಿದೆ. ನನಗೆ ಈ ಬಿಜೆಪಿಯವ್ರ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ಹೇಳೋದಿಷ್ಟೇ, ನಮ್ಮ CM ಬಗ್ಗೆ, DCM ಬಗ್ಗೆ, ಹೋಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಮತ್ತೆ ನಮ್ಮ ಜನರೇಷನ್ ಲೀಡರ್ಸು, ನಮ್ಮ ಸೀನಿಯರ್ ಲೀಡರ್ಸ್ ಅಷ್ಟು ಪೇಷನ್ಸ್ ನಮಗೂ ಇಲ್ಲ. ನನಗನ್ನಿಸ್ತು ಸರ್, ಪಾಪ ನೋಡಿ ಒಂದು ಹೋಮ್ ಮಿನಿಸ್ಟರ್ ಹಿಂಗ್ ಬೈತಾ ಇದಾರೆ, ನಮ್ಗೆ ನೋವಾಯ್ತು, ನಮ್ಮ ಸಾಹೇಬ್ರ ಯಾಕೆ ಇವ್ನು ಎತ್ತೊಳಕಾಕ್ಬಿಡ್ಲಿಲ್ಲ ಅಂತ ನನಗನ್ನಿಸ್ತು. ಪ್ರತಾಪ್ ಸಿಂಹ ಯೋಚನೆ ಮಾಡ್ದಂಗೆ ರಾಜಕಾರಣ ಇರಲ್ಲ, ನಾನು ಯೋಚನೆ ಮಾಡ್ದಂಗೂ ರಾಜಕಾರಣ ಇರಲ್ಲ. ದೊಡ್ಡವರು ದೊಡ್ಡದಾಗೆ ಯೋಚನೆ ಮಾಡ್ತಾರೆ. ಪರಮೇಶ್ವರ್ ಗೃಹ ಸಚಿವರು ರಾಜ್ಯದಲ್ಲಿ ಇಲ್ಲ, ಹೀಗಾಗಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಿದಾವೆ. ಗೃಹ ಸಚಿವರೇ ರಾಜ್ಯದಲ್ಲಿ ಇಲ್ಲ ಅನ್ನೋದು ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಅಂತ. ಅಶೋಕ್ ಅವ್ರಿಗೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್. ನೀವು ನಿಮ್ಮ ಸರ್ಕಾರದಲ್ಲಿ ಎಷ್ಟೆಲ್ಲ ಅವ್ಯವಹಾರಗಳಾಗ್ಲಿಲ್ಲ, ಎಷ್ಟೆಲ್ಲ ಸಮಸ್ಯೆಗಳಾಗ್ಲಿಲ್ಲ, ಒಂದು ಲಾ ಅಂಡ್ ಆರ್ಡರ್ ನೋಡಿ ಸರ್. ಹೋಮ್ ಮಿನಿಸ್ಟರ್ ಯಾವುದೋ ಒಂದು ಇನ್ಸಿಡೆಂಟ್ಗೆ ಹೋಮ್ ಮಿನಿಸ್ಟರ್ಗೆ ಅದನ್ನ ತಡೆಯೋ ಪ್ರಯತ್ನ ಮಾಡ್ತೀವಿ. ಆ ಇಂಟೆನ್ಸಿಟಿ ಆಫ್ ಕ್ರೈಮ್ ಎಷ್ಟು ಕಡಿಮೆ ಆಗಿರೋದೇ ಮುಖ್ಯ. ನಮ್ಮ ಪರಮೇಶ್ವರ ಸಾಹೇಬರು ಆ ಇಲಾಖೆಯನ್ನ ಯಶಸ್ವಿಯಾಗಿ ಮುನ್ನಡೆಸ್ತಿದ್ದಾರೆ. ಅಶೋಕ್ ಅವ್ರಿಗೆ ಸುಮ್ಮನೆ ಲೈಮ್ ಲೈಟ್ಗೆ ಬರಬೇಕು. ಪಾಪ ಅದೇನೋ ನನಗಿರೋ ಮಾಹಿತಿ, ಅವ್ರೇನೋ ರಾಜ್ಯಾಧ್ಯಕ್ಷರಾಗ್ತಾರಂತೆ, ಇನ್ಯಾರೋ ವಿರೋಧ ಪಕ್ಷದ ನಾಯಕರಾಗ್ತಾರಂತೆ. ನನಗನ್ಸುತ್ತೆ ಇವ್ರು ಎಲ್ಲೂ ಇಲ್ದಂಗೆ ಆಗೋಗ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.